ಕುತೂಹಲ ಕೆರಳಿಸಿದ ಕೆಸಿವಿ ಸಿದ್ದು ಭೇಟಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ವರಿಷ್ಠರು ಎಂಟ್ರಿ ಆಗ್ತಾ ಇದ್ದಾರೆ. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕೆಸಿ ವೇಣುಗೋಪಾಲ್ ಮತ್ತು ಸಿಎಂ ಇಬ್ಬರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ವರಿಷ್ಠರು ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಇಂದು ಕೆಸಿ ವೇಣುಗೋಪಾಲ್ ಮತ್ತು ಸಿಎಂ ಇಬ್ಬರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಭೇಟಿ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಬಹಳ ವಿಚಾರಗಳು ಚರ್ಚೆ ಆಗಿದೆ, ಜೊತೆಗೆ ಬಹಳ ಗೊಂದಲಗಳಿತ್ತು. ಅವೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಮುಖಾಮುಖಿ ಆಗ್ತಾ ಇದೆ, ಅದು ಕೂಡ ಒಂದು ಕಾರ್ಯಕ್ರಮದ ಮುಖಾಂತರ. ಈಗ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಏನಾದ್ರೂ ಮಾತುಕತೆಯನ್ನ ಮಾಡ್ತಾರಾ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಮೀಟಿಂಗ್ ನಡೆಸುವ ಸಾಧ್ಯತೆ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ. ಸಮಯ ಸಿಕ್ಕರೆ ಇಬ್ರು ಕೂಡ ಭೇಟಿ ಮಾಡೇ ಮಾಡ್ತಾರೆ, ಅಂದ್ರೆ ಮಾತುಕತೆಯನ್ನ ಮಾಡೇ ಮಾಡ್ತಾರೆ. ರಾಜ್ಯ ರಾಜಕೀಯದ ಬಗ್ಗೆ ಕೆಸಿ ವೇಣುಗೋಪಾಲ್ ಅವರಿಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಕೆಸಿ ವೇಣುಗೋಪಾಲ್ ಎದುರು ಸಿದ್ದರಾಮಯ್ಯ ಬಣ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುವ ಸಾಧ್ಯತೆ ಕೂಡ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ವರಿಷ್ಠರು ಸದ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಕುತೂಹಲ ಕೆರಳಿಸ್ತಾ ಇದೆ ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಈ ಒಂದು ಭೇಟಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಈ ರೀತಿಯಾಗಿ ಮುಖಾಮುಖಿ ಆಗ್ತಾ ಇದ್ದಾರೆ. ಅದು ಕೂಡ ಒಂದು ಕಾರ್ಯಕ್ರಮದ ನಿಮಿತ್ತ ಕೆಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಏನಾದರೂ ಮೀಟಿಂಗ್ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಆ ಒಂದು ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರ, ಸಂಪುಟ ಪುನರ್ರಚನೆ ವಿಚಾರ, ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಜೊತೆಗೆ ಹೈಕಮಾಂಡ್ ಏನೆಲ್ಲ ಸೂಚನೆಯನ್ನ ಕೊಟ್ಟಿದೆ, ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿಕ್ಕೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಸೂಚನೆ ಕೊಟ್ಟಿದೆ, ಏನೆಲ್ಲ ಆರ್ಡರ್ಗಳನ್ನು ಮಾಡಿದೆ, ಅದೆಲ್ಲವನ್ನು ಕೂಡ ಕೆಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಸಿದ್ದರಾಮಯ್ಯ ಬಣದವರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಕೆಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಅವರ ಈ ಒಂದು ಮುಖಾಮುಖಿ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆಂತಂದ್ರೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈಗ ಸದ್ಯಕ್ಕೆ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಏನಾದ್ರೂ ಮಾತುಕತೆಯನ್ನ ಮಾಡ್ತಾರಾ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಹಿತಿ, ಇವತ್ತು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ, ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಅಧಿಕೃತವಾಗಿ ಕೆಸಿ ವೇಣುಗೋಪಾಲ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಭಾಗಿಯಾಗ್ತಿದ್ದಾರೆ. ಸಹಜವಾಗಿ ಒಂದು ವಿಚಾರ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲ, ಜೊತೆಗೆ ಅವರ ಬ್ರೇಕ್ಫಾಸ್ಟ್ ಮೀಟಿಂಗು, ಹೈಕಮಾಂಡ್ ನಾಯಕರುಗಳ ಜೊತೆಗಿನ ಮಾತುಕತೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಅನ್ನುವಂಥದ್ದಿದೆ. ಇದನ್ನ ಅಂದ್ರೆ ಅವರು ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರಿಗೆ ಬರ್ತಾ ಇರುವಂತಹ ವಿಚಾರ, ಅಲ್ಲಿ ಭೇಟಿ ಮಾಡುವಂತಹ ವಿಚಾರವನ್ನ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ನಿನ್ನೆ ಇದನ್ನ ಬಹಿರಂಗಪಡಿಸಿದ್ದಾರೆ. ಆದ್ರೆ ಈ ವಿಚಾರಗಳ ಬಗ್ಗೆ, ಅಂದ್ರೆ ಕ್ರಾಂತಿ, ಕಿಚ್ಚು ಅನ್ನುವಂತಹ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾರ ಅನ್ನುವಂತಹದ್ದು, ಯಾಕಂದ್ರೆ ವೇದಿಕೆ ಮೇಲಷ್ಟೇ ಮಾತನಾಡ್ತಾರೆ ಅನ್ನುವಂತಹದ್ದಿದೆ. ಯಾಕಂದ್ರೆ ಒಂದು ವಿಚಾರ ಅಂದ್ರೆ ವೇಣುಗೋಪಾಲ್ ಅಷ್ಟು ಸುಲಭವಾಗಿ ಯಾವುದನ್ನು ಕೂಡ ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಅಥವಾ ಅಲ್ಲೆಲ್ಲೋ ಮಾತನಾಡಿ ಅದನ್ನ ಮಾಧ್ಯಮಗಳ ಮುಂದೆ ತೋರ್ಪಡಿಕೆ ಮಾಡುವಂಥದ್ದು ಯಾವುದು ಕೂಡ ಮಾಡೋದಿಲ್ಲ. ಇದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದಲೇ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳದೆ ಇಲ್ಲಿಯೇ ಒಂದಿಷ್ಟು ಸರಿ ಮಾಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾಗಿ ಮಂಗಳೂರು ಕಾರ್ಯಕ್ರಮದಲ್ಲಿ ಇವರು ಈ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮತ್ತೆಲ್ಲೋ ಸಭೆ ನಡೆಸಿ ಅಥವಾ ಮತ್ತೆಲ್ಲೋ ಸರ್ಕ್ಯೂಟ್ ಹೌಸ್ ಮತ್ತೊಂದು ಕಡೆ ಸೇರ್ಕೊಂಡು ಮಾತನಾಡ್ತಾರೆ ಅನ್ನುವಂತಹ ವಿಚಾರ ತೀರಾ ಕಡಿಮೆ. ವೇದಿಕೆ ಮೇಲೆ ಇರುವಂತಹ ವಾಸ್ತವ ಪರಿಸ್ಥಿತಿಯನ್ನ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಬಹುದು ಸಿದ್ದರಾಮಯ್ಯ. ಜೊತೆಗೆ ಆ ವಿಚಾರಗಳ ಬಗ್ಗೆ ಒಂದು ಕ್ಷಣಕ್ಕೆ ಅದನ್ನು ಕೂಡ ವೇಣುಗೋಪಾಲ್ ಕೇಳಬಹುದು. ಆದ್ರೆ ಬೇರೆ ಕಡೆ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ರೆ ಕಾದ್ ನೋಡ್ಬೇಕಾಗತ್ತೆ, ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಅಂದ್ರೆ ವೇಣುಗೋಪಾಲೇ ಕರೆದು ಮಾತನಾಡುವಂತಹದ್ದು ಕೂಡ ಆಗಬಹುದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಒಂದಿಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.